ಸೇರಿದವರಿಗೆಲ್ಲ ಪ್ರಸಾದ ಕೊಡು. ಆಮೇಲೆ ಅವರೆಲ್ಲ ಆದ್ರೆ ಒಂದು ನಿಮ್ಮ ಅರ್ಜುನಿಯ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನನ್ನು ಮಾತಾಡಿಸಿದಿರಿ. ನಿಮ್ಮ ಮಗನಾದಂತ ನಾನು ರಕ್ತಗತವಾಗಿ ಬಂದಂತ ಪ್ರತಿಭೆಯನ್ನು ಪ್ರಕಟಪಡಿಸಿದ ಬೇಡವೇ? ನೀವು ಯಾವ ದೇವರನ್ನು ಮಾತಾಡಿಸಿದಿರೋ ಅದೇ ದೇವರನ್ನು ನಾನು ಪ್ರತ್ಯಕ್ಷ ಮಾಡಲೇ ನೋಡ್ರಿ. ಆಗಲಿ ಆಗಲಿ, ಒಂದು ಅವಕಾಶ ಉಂಟಲ್ಲ. ಗೌಡರು ಕೈದಿರಿ ಏನಿದು ಹುಂಡಬಾಲಿಯು ನುಡಿದರೆಂದಿರಿ ಭಂಡ ಹಂದವಳು. ಓ ಶಾಸ್ತ್ರಿಗಳೇ, ನಿಮ್ಮ ದೇವರು ಇದ? ಓ ಬಾಯಿಗೆ ಶೂನ್ಯ ಬಗುತ್ತಾ ನಿಲ್ಲಿಸಿಬಿಟ್ಟೆ ಈಗ. ನಮ್ಮ ಅಪ್ಪಯ್ಯ ಮಾತಾಡಿಸಿ ಈ ದೇವರೇ ಯಾರು ಮುಟ್ಟಲಾದಂತ ಪವಿತ್ರವಾದಂತ ಗರ್ಭಗುಡಿಯಲ್ಲಿ ನಿಂತು ಮಾತಾಡಿದ್ದು ಇವಳೇ. ನೋಡಿ ಶಾಸ್ತ್ರಿಗಳೇ, ನೀವು ಹೊಡಿಸ್ತಿದ್ದೆ ನಾನು, ಅದು ನೀವು ಬ್ರಾಹ್ಮಣರಾಗಿ ಕೆಟ್ಟಿ. ಇಲ್ಲಿದ್ದು ನಿಮ್ಮ ಹೊಡಿಸ್ತಿದ್ದೆ, ಇಲ್ಲದಿದ್ರೆ ನಿಮ್ಮ ತಲೆ ಬೋಳ್ಸಿ ಅದ್ರ ಮೇಲೆ ಸಗಣಿ ಗಡ್ಡೆ ಕಟ್ಟಿ ಮೆರವಣಿಗೆ ಮಾಡಿಸ್ತಿದ್ದೆ. ನೋಡ್ರಿ, ಶಬ್ದವ ಇಂಥವರಂತ ಗೊತ್ತಾದ್ರೆ ಸಾರ್ವಜನಿಕವಾಗಿ ಅವರಿಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದಂತ ನಿಮ್ಮ ನಾಲಿಗೆ ಅಲ್ವೇ? ಹೌದು. ಈ ನಾಲಿಗೆಯಿಂದ ಮತ್ತೊಮ್ಮೆ ಮಾತುಗಳು ಬರಬಹುದೇ? ಹಾಗೆ ಹೇಳಿದ್ ಯಾಕೆ? ನಿಮ್ಮಿಂದ ಸತಿ ಬರಲಿ ಅಂತ, ಯಾರು ಕಲ್ತಿದ್ದು ಅಂತ ಬರಲಿ ಅಂತ ಹಾಗೆ ಮಾತಾಡಿಲ್ಲ. ಗೌಡ್ರೆ ಗೌಡ್ರೆ ಗೌಡ್ರೆ, ನೋಡಿ ನಿಮ್ಮ ಮುಖ ನೋಡಿ ನಾನು ಬಿಟ್ಟಿದ್ದಲ್ಲ. ನಿಮ್ಮ ಹೆಂಡತಿ ಬಂದು ಹೊಳ್ತಾ ಇದ್ದಾರೆ ಗೌರಮ್ಮ, ಆದ್ರಿಂದ ಬಿಡ್ತಾ ಇದ್ದೇನೆ. ಗೌಡ್ರೆ, ಓ ಅಪ್ಪ, ನೀವು ತಿಳಿದು ಹೇಳಿದಿರೋ ತಿಳಿಯದೇ ಹೇಳಿ ಒಂದು ವಾಕ್ಯವನ್ನು ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದೀರಿ. ನೀವು ಬ್ರಾಹ್ಮಣರಾಗಿ ಕೆಟ್ಟಿರಿ. ನೀವು ಹೇಳಿದ್ದು ನಾನು ಬ್ರಾಹ್ಮಣರಾದ್ದರಿಂದ ನನಗೆ ಹೊಡಿಲಿಕ್ಕೆ ಆಗುದಿಲ್ಲ, ಆದ್ದರಿಂದ ಕೆಟ್ಟು ಹೋದೆ ಅಂತ ನೀವು ಹೇಳಿದ್ದು. ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಆ ವಾಕ್ಯ ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದು. ಬ್ರಾಹ್ಮಣ ಆದರೆ ಸಾಲದು, ಆ ಬ್ರಾಹ್ಮಣ್ಯವನ್ನು ಕೊನೆ ತನಕ ಉಳಿಸಿ ಅವ ಬದುಕಬೇಕು. ಆದರೆ ನಾನು ಕೆಟ್ಟೋದೆ, ಬ್ರಾಹ್ಮಣರಾಗಿ ಕೆಟ್ಟಿರಿ, ಇದು ಯಥಾರ್ಥವೇ ಹೌದು. ನನ್ನದು ಅಪರಾಧ ಆಗಿ ಹೋಯಿತು. ಇನ್ನು ಬಯಲಿನಲ್ಲಿ ಅಡಗಲಿಕ್ಕೆ ಏನು ಉಂಟು? ಈ ಪ್ರಪಂಚದಲ್ಲಿ ಮಾನವನಾದವ ಹಾಗೆ ಎಲ್ಲಿಯಾದರೂ ಒಂದು ಸಲ ತಪ್ಪು ಹೆಜ್ಜೆಯನ್ನು ಊರಿದನು, ಆಮೇಲೆ ಜಾರುದಾರಿಯಲ್ಲಿ ಜಾರ್ತಾ 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 ಹೋಗುತ್ತಾ. ಲೋಕ ನನ್ನಲ್ಲಿ ಇರಿಸಿದಂತಹ ವಿಶ್ವಾಸ ಎಷ್ಟು ದೊಡ್ಡದು. ಗೌಡರಾದ ನೀವಾಗಲಿ, ಕಾಳಹಸ್ತಿಪುರದ ಮಂದಿಗಳಾಗಲಿ, ನಡೆದಾಡುವ ದೇವರು ಅಂತ ಕೈಲಾಸ ಶಾಸ್ತ್ರಿಯನ್ನು ಗೌರವಿಸಿ, ಲೋಕಕ್ಕೆ ಒಳಿತು ಮಾಡುವಂತಹ ಪುರೋಹಿತರು ಅಂತ ನನ್ನನ್ನು ಕಂಡಾಗ ದೇವರಿಗೆ ಕೈ ಮುಗಿದಾಗೆ ಕೈ ಮುಗಿದು. ಆದರೆ ಉಳಿಸಿಕೊಳ್ಳಲಾರದೇ ಹೋದೆ. ನನಗೆ ಪಶ್ಚಾತ್ತಾಪ ಆಗ್ತದೆ. 4 ಮಂದಿಗಳಿಗೆ ಹೇಳಬೇಕಾದ ಸ್ಥಾನದಲ್ಲಿದ್ದವ ನಾನು ಕಾಲು ಜಾರಕೂಡದು. ಆದರೆ ಏನು ಮಾಡೋಣ, ಮನಸ್ಸು, ಇಂದ್ರಿಯಗಳು ಬಲವಾದದ್ದು ಮನುಷ್ಯನಲ್ಲಿ. ತಪಸ್ವಿಗಳಾದವರು ಕಾಲು ಜಾರಿದ್ದನ್ನು ನಾವು ಕೆಡುತ್ತೇವೆ. ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಕಾಲ ಇಂದ್ರಿಯ ನಿಗ್ರಹವನ್ನು ಮಾಡಿ ಪರದೈವದ ಕುರಿತಾಗಿ ಅನುಸಂಧಾನ ಮಾಡಿದಂತಹ ಋಷಿಮುನಿಗಳಾದರೂ ಒಂದು ದುರ್ಬಲವಾದ ಕ್ಷಣದಲ್ಲಿ ಕಾಲು ಜಾರಿದ್ದಕ್ಕೆ ನಮಗೆ ಇತಿಹಾಸ ಸಿಗ್ತದೆ, ಪುರಾವೆ ಸಿಗುತ್ತದೆ. ಏನು, ನಾನು ಸಾವಿರಾರು ವರ್ಷ ತಪಸ್ಸು ಮಾಡಿದವನು, ಹೆಂಡತಿ, ಮಕ್ಕಳು, ಮನೆ, ಮಠ ಅನ್ನುವಂತಹ ಒಂದು ಸಂಸಾರದ ಮಧ್ಯದಲ್ಲಿ ಬದುಕಿದವ, ಭೋಗ ಜೀವನವನ್ನು ಅನುಭವಿಸಿದವ. ಮಾನವ ಸಹಜವಾದಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ನನಗೂ ಸಹಜವೇ ತಾನೆ. ಏನು ಮಾಡೋಣ, ಹೊರಗಿನ ಸೌಂದರ್ಯವೇ ಸೌಂದರ್ಯ ಅಂತ ಭಾವಿಸಿದೆ. ಹೆಂಡತಿ ಕಾಣುವುದಕ್ಕೆ ಕಪ್ಪು, ಒರಟು ಸ್ವಭಾವದವಳು, ವನಪು, ವಯ್ಯಾರ, ಲಾವಣ್ಯ, ಬೆಡಗು, ಬಿನ್ನಾಣ ಅಂತ ಏನು ಅಂತಲೇ ಗೊತ್ತಿಲ್ಲದೇ ಇದ್ದವಳು. ಅಂಥವಳೊಂದಿಗಿನ ಸಂಸಾರದಲ್ಲಿ ಮನಸ್ಸೇ ಕಮರಿ ಹೋಗಿತ್ತು. ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಕಾಮಹಾರಿ ಅರ್ಚಕನಾದಂತಹ ನಾನೇ ಕಾಮವಶನಾಗುವಂತಹ ಸನ್ನಿವೇಶ ಬಂತು. ಅದರ ಮೂಲಕವಾಗಿ ಜಾರಿ ಒಂದು ಸಲ ತಪ್ಪಿದನು, ಅದನ್ನು ಮತ್ತೆ ಸರಿಪಡಿಸಲಿಕ್ಕಾಗಿ ಊರಿನ ಮುಂಭಾಗದಲ್ಲಿ ಅದನ್ನು ಅಡಗಿಸುವುದಕ್ಕೆ ಬೇಕಾಗಿ ಮತ್ತೆ 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 ತಪ್ಪುಗಳನ್ನು ಎಸಗುತ್ತಾ ಹೋದೆ. ಎಲ್ಲಿಯ ತನಕ ಒಬ್ಬ ಆಚಾರವನ್ನು ಕೆಟ್ಟಂತಹ ಬ್ರಾಹ್ಮಣ ಎಲ್ಲಿಯ ತನಕ ಬಂದು ಹೋಗ್ತಾನೆ ಅಂತಾದರೆ ನನ್ನ ಅಸ್ತಿತ್ವವೇ ಕಾಳಹಸ್ತೀಶ್ವರನ ಪೂಜೆಯಲ್ಲಿರುವುದು.
ಆ ದೇವರ ದೇವತ್ವವನ್ನು ನಾನು ಒಪ್ಪಲಿಲ್ಲ. ಅವನ ಕಂಠೀಹಾರವನ್ನೇ ಅಪಹರಿಸುವಷ್ಟು ನಾನು ತಪ್ಪಿ ಹೋಗ್ತೇನೆ ಅಂತಾದ್ರೆ ಇದಕ್ಕೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಯಾವ ಅಪರಾಧಕ್ಕೆ ಕೊಡಬೇಕಾದ ಶಿಕ್ಷೆ ಇದೆಯೋ ಅದನ್ನು ಸ್ವೀಕರಿಸುವುದಕ್ಕೆ ನಾನು ಸಿದ್ಧನೇ. ಆದರೆ ತಾವು ದಯಾವಂತರು. ಒಂದು ಮಾತು ಹೇಳಿದ್ರಿ, ನಿಮ್ಮ ಹೆಂಡತಿ ಆ ಅಮ್ಮ ಬಂದು ಕಣ್ಣೀರಿಡಿಸಿ ಕೇಳಿಕೊಳ್ಳುತ್ತಾ ಇದ್ದಾಳೆ, ಬಿಟ್ಟು ಬಿಡಿ, ಅವರನ್ನು ದಂಡಿಸಬೇಡಿ. ಯಾಕೆಂದ್ರೆ ಅಪಮಾನ ಸಹಿಸಿಕೊಂಡು ಬದುಕುವುದಕ್ಕೆ ಸಿದ್ಧರಾದವರಲ್ಲ ಸ್ವಾಭಿಮಾನಿಗಳು. ನನ್ನ ಕೊರಳ ಮಾಂಗಲ್ಯ ಉಳಿಸಿಕೊಡಬೇಕು. ಹೀಗೆ ನಿಮ್ಮ ಮುಂಭಾಗದಲ್ಲಿ ಸರಗೊಟ್ಟಿ ಅವಳು ಯಾಚಿಸಿದರು. ಒಂದು ಹೆಂಡತಿ ಆದವಳಿಂದ ಗಂಡನಿಗೆ ಸಿಗಬೇಕಾದ ಸುಖ ಏನು? ಇದಕ್ಕಿಂತ ದೊಡ್ಡದು ಹೇಳಿ. ಒಂದು ಕ್ಷಣಕ್ಕೆ ಮುಗಿದು ಹೋಗಬಹುದಾದ ದೇಹ ಸುಖವನ್ನೆಲ್ಲ ಹೆಂಡತಿಯಿಂದ ಹೊಂದಬೇಕಾದದ್ದು. ಅದು ಬೇಕು ಸಂಸಾರಕ್ಕೆ, ಪ್ರಜೋತ್ಪತ್ತಿಗೆ. ಆದರೆ ಶಾಸ್ತ್ರದ ವಾಕ್ಯ ಸತ್ಯವಾಗಿಯೇ ಪರಿಣಮಿಸಿ ಅನುಮಾನ ಇಲ್ಲ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಾದವನಿಗೆ ಹೆಂಡತಿಗಿಂತ ಹಿರಿದಾದಂತಹ ಮಿತ್ರನಿಲ್ಲ, ಹೆಂಡತಿಗಿಂತ ದೊಡ್ಡದಾದಂತಹ ಔಷಧ ಮತ್ತೊಂದಿಲ್ಲ. ಆಪತ್ತಿನ ಕಾಲದಲ್ಲಿ ಒದಗಿ ಬರುವವಳು ಹೆಂಡತಿ ಅನ್ನುವುದನ್ನು ಅವಳು ತೋರಿಸಿಕೊಟ್ಟು. ಅವಳ ದೇಹದ ಸೌಂದರ್ಯ ಕುರೂಪವಾಗಿರಬಹುದು, ಆದರೆ ಆ ಹೃದಯದ ಸೌಂದರ್ಯ ಅರ್ಥ ಮಾಡಿಕೊಳ್ಳುವಲ್ಲಿ ಬುದ್ಧಿವಂತನಾದರೂ ನನಗೆ ಇಷ್ಟು ವೇಳೆಯಾಗಿ ಹೋಯಿತು. ಈಗ ಅರ್ಥ ಆಯಿತು ಅವಳ ಅಂತರಂಗ ಏನು. ಒಂದು ದಿವಸ ತನ್ನ ಸುಖಕ್ಕಾಗಿ ಹಂಬಲಿಸಲಿಲ್ಲ. ನಾನು ಗದರಿಸಿದ್ರೆ ಸ್ವೀಕರಿಸಿದಳು, ನಾನು ಹೊಡೆದರೆ ಉಂಡ್ಳು, ನಾನು ಆಕ್ಷೇಪಿಸಿದ್ದನ್ನೆಲ್ಲ ನುಂಗಿಕೊಂಡೇ ಬದುಕಿದಳು. ನನಗೆ ಮಾತ್ರ ಸುಖವಾಗಿ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟು. ಈಗ ಅರ್ಥ ಆಯಿತು ಅವಳದ್ದಾದಂತಹ ಯೋಗ್ಯತೆ. ಬಣ್ಣಕ್ಕೆ ಮರುಳಾಗಬೇಕಾದದ್ದಲ್ಲ ಮನಸ್ಸೋ, ಗುಣಕ್ಕೆ ಮರುಳಾಗಬೇಕಾದದ್ದು. ಆದರೆ ನನ್ನ ಮೂಲಕವಾಗಿ ಊರಿಗೂ ಗೊತ್ತಾಗುವ ಹಾಗಾಯಿತು. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳಿ. ಕೈ ಮುಗಿಬೇಡ್ರಿ, ದೊಡ್ಡವ್ರಿ ನೀವು, ಊರಿನ ಹಿರಿಯರು. ನಿಮ್ಮ ದೊಡ್ಡ ಗುಣಕ್ಕೆ ಇನ್ನು ಬೇರೆ ಉದಾಹರಣೆಯ ಬೇಡ. ಇಷ್ಟು ಅಪರಾಧ ಮಾಡಿದವನನ್ನಾದರೂ ಊರಿಗೆ ಹಿರಿಯರು ನೀವು ಅಂತ ನೀವು ಒಪ್ಪಿಕೊಳ್ತೀರಿ ಅಂತಾದ್ರೆ ನಿಮ್ಮ ಹಿರಿತನ ಅಲ್ಲಿ ಗೊತ್ತಾಗ್ತದೆ. ಗೌಡ್ರೆ, ದಂಡಿಸಿದ್ರೆ ನನ್ನ ಹೆಂಡತಿಯ ಕಣ್ಣೀರಿಗೆ ಕಾರಣ ಆಗುತ್ತೆ. ಹಾಗೆಂದು ದಂಡನೆಯೇ ಬೇಡ ಅಂತ ಅದರ ಅರ್ಥ ಅಲ್ಲ. ಇನ್ನು ಕಾಳಹಸ್ತೀಶ್ವರನ ಆ ಲಿಂಗವನ್ನು ಮುಟ್ಟಿ ಪೂಜಿಸುವ ಅರ್ಹತೆ ನನಗಿಲ್ಲ. ನಾನು ಅದನ್ನು ಕಳ್ಕೊಂಡೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ನನ್ನ ಮಗ ಇವ ಆಗುವುದಕ್ಕೆ ಮುಕ್ತ. ನನಗೆ ಗೊತ್ತುಂಟು ಇವನ ಅಂತರಂಗ, ಗೊತ್ತಾಯಿತು. ಅಪ್ಪನನ್ನು ಸಿಕ್ಕಿಸಿ ಹಾಕಬೇಕು ಅನ್ನುವುದಕ್ಕಾಗಿ ಹೊರಟದ್ದಲ್ಲ. ಯಾವನು ನಿಜವಾದ ಮಗ, ಕುಲೋದ್ಧಾರಕನಾದವನು ನಿಜವಾದ ಪುತ್ರ. ಇಂಥ ಮಗ ಹುಟ್ಟಿದನಲ್ಲ ಅಂತ ಹಂಬಲಿಸ್ತಾ ಇದ್ದೆ ಇಷ್ಟು ದಿವಸ. ಗೌಡ್ರೆ, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮಲ್ಲಿ ಹೇಳ್ತೇನೆ, ಇಂಥ ಮಗನನ್ನು ನಾನು ಪಡೆದನಲ್ಲ ಅಂತ ಅಭಿಮಾನದಿಂದ ಹೇಳ್ತೇನೆ. ಅಪರಾಧ ಮಾಡಿದವ ಅಪ್ಪನೇ ಆಗಲಿ, ಆದರೆ ಆ ಅಪರಾಧವನ್ನು ಊರಿಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಬೇಕಾದದ್ದು ನನ್ನ ಹೊಣೆ ಅಂತ ಊರಿಗೊಂದು ಆದರ್ಶವನ್ನು ಕಾಣಿಸಿಕೊಟ್ಟನಲ್ಲ ಈ ಮಗ. ನೀವು ಒಪ್ಪಿದರೆ ಕಾಳಹಸ್ತೇಶ್ವರನ ಪೂಜೆ ಮಾಡುವಂತಹ ಅವಕಾಶವನ್ನು ಈ ಕಾಶಿಮಾಣಿಗೆ ಇನ್ನು ಮುಂದೆ ಒದಗಿಸಿಕೊಡ್ಬೇಕು. ಆಯ್ತು, ನನಗೇನು ಓಂ ನಮಃ ಶಿವಾಯ ಹೇಳಿಕೊಂಡು ಮನೆಯಲ್ಲೇ ಕಾಲ ಕಳೆಯುತ್ತೇನೆ. ಅಪ್ಪ, ಈ ಪ್ರಕರಣ ಊರಿಗೆ ಗೊತ್ತಾದ ಮೇಲೆ ಅಮ್ಮ ಒಂದು ದಿವಸ ಊಟ ಮಾಡಲಿಲ್ಲ. ಅಪ್ಪ ಬರದೆ ನಾನು ಊಟ ಮಾಡುದಿಲ್ಲ ಅಂತೇಳಿ ದೇವರ ಕೊನೆಯಲ್ಲಿ ಬರೀ ಹಾಲು ಹಣ್ಣನ್ನು ಕುಡಿದು ಬದುಕ್ತಾ ಇದ್ದಾಳೆ. ಅಮ್ಮ ವಯೋವ್ರತವನ್ನು ಮಾಡ್ತಾ ಇದ್ದಾಳೆ. ನನ್ನ ಗಂಡನಿಗೆ ಸುಖ ಸಿಗಲಿ, ಬಂದ ಅಪವಾದ ದೂರ ಆಗಲಿ ಅಂತೇಳಿ ಅಮ್ಮ ಕಾಯ್ತಾ ಇದ್ದಾರೆ. ಹೋಗಿ ಅಪ್ಪ, ಅಮ್ಮನನ್ನು ಸಮಾಧಾನ ಮಾಡಿಸಿ. ನನಗೆ ಅಮ್ಮ ಬೇಕು, ಅಪ್ಪ ಬೇಕು, ಅಪ್ಪ ನನಗೆ ಅಮ್ಮ ಬೇಕು, ನನಗೆ ಅಮ್ಮ ಬೇಕಪ್ಪ, ಅಮ್ಮ ಬೇಕು ಅಪ್ಪ, ಅಮ್ಮ ಬೇಕಪ್ಪ. ಮಗು ಹೇಳಪ್ಪ, ಯಾಕೆ ಈ ಮಗನು ಅಂತ ಭಾವಿಸಿದ ಅಪ್ಪನಿಗೆ ಒಂದು ಸರಿಯಾದ ಸಂದೇಶ ಕೊಟ್ಟಿದ್ದ. ಇಂತಹ ಮಗ ಬೇಕಿರಲಿಲ್ಲ ಅಂತ ಎಷ್ಟೋ ಸಲ ಭಾವಿಸಿ, ಆದರೆ ಇಷ್ಟು ಮಾಡಿದ್ರು ಇಂಥ ಅಪ್ಪ ನನಗೆ ಬೇಕು ಅಂತ ನೀನು ಹೇಳ್ತೀಂತಾದ ಮಗು. ಶಾಸ್ತ್ರದಿಂದ ಅಲ್ಲ ಮಗ ಬುದ್ಧಿವಂತ ಆಗುವುದು ಈ ಪ್ರಪಂಚದಲ್ಲಿ, ಗುಣದಿಂದ ಅನ್ನುವುದನ್ನು ನೀನು ತೋರಿಸಿಬಿಡು. ಒಳ್ಳೆಯದು. ಈ ಕಾಳಹಸ್ತೀಪುರದಲ್ಲಿ ಇನ್ನು ಮುಂದೆಯೂ ಆಯುಷ್ಯ ಪೂರ್ತಿ ಬದುಕಲಿಕ್ಕೆ ನನಗಿರುವ ಅರ್ಹತೆ ಒಂದೇ ಒಂದು, ಯಾವುದು ಗೊತ್ತು? ಗೌರಿಗೆ ಗಂಡನಾದ, ಕಾಶಿಮಾಣಿಗೆ ಅಪ್ಪನಾದ. ಎಲ್ಲರಿಗೂ ನಮಸ್ಕಾರ. ಓ
ಒಂದು ಅವಕಾಶ ಮಾಡಿ ಕೊಡ್ತೀರಾ? ನೀವೇ ಅಪ್ಪನಿಂದ ಏನೆಲ್ಲ ತಗೊಂಡಿದ್ದಾಳೋ ಅದನ್ನೆಲ್ಲ ನೀವೇ ವಸೂಲು ಮಾಡಿ. ನೋಡಿ ಅವಳು ಮುಖ ನೋಡಿ. ನಮ್ಮ ಅಪ್ಪನಿಂದ ಏನೆಲ್ಲ ಒಳಗೆ ಹಾಕಿದ್ಯಾ ಎಲ್ಲ ತೆಗೆದುಕೊಂಡು ಎಲ್ಲ ಹಾಕು, ಹೊರಗೆ ಹಾಕು. ಕೊಡ್ತೀನಿ ಹಾಕು. ನಿನಗೆ ದೇವರದ್ದು ಆಗ್ತದೆ, ದೈವ ಭಂಡಾರ ಅಂತ ನಿನಗೆ ಜೀರ್ಣ ಆಗ್ತದಲ್ಲ. ಆಮೇಲೆ ಉಂಟು ಯಾವ್ದು ಉಂಗುರ ಎಲ್ಲ ಉಂಟು. ಉಂಗುರ ಕೊಡು ಕೊಡು. ಅದು ತೆಗಿಲಿಕ್ಕೆ ಆಗುದಿಲ್ಲ. ಅಯ್ಯೋ ದೇವ್ರೆ, ನನ್ನ ಬೆರಳು. ಇದೆಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ನಮ್ಮ ಮನೆಯ ಒಗ್ಗಿನಾಯಿ ಮಲಗೋ ಕೋಣೆಯಲ್ಲಿ ಅದು ಅಗತ್ಯ ಗೊತ್ತಾಗಿ ಸಾರ್ವಜನಿಕರ ಮುಂದೆ ಕೈ ಮುಗಿದು ಹೇಳು, ನಂದು ಅಪರಾಧ ಆಯ್ತು, ಇನ್ಯಾರು ಇಂಥ ವ್ಯವಹಾರ ಮಾಡಿದ್ರೆ ಇಂಥವ್ರಿಗಿಂತ ಶಿಕ್ಷೆ ಆಗ್ತದೆ ಅಂತ ಹೇಳಿ ಹೇಳು. ಕೈ ಮುಗಿದು ಎಲ್ಲ ಸೇರಿದ್ದಾರೆ. ಹೇಳಲೇಬೇಕಾ? ಮಹಿಳೆಯರೇ ಮತ್ತು ಮಹನೀಯರೇ, ನೀನು ಇದಕ್ಕೆ ನಿಂತಟ್ಟು ಹೇಗೆ ಹೇಳುವುದನ್ನು ಗೊತ್ತಿಲ್ಲ. ಸರಿ ಹೇಳು. ಮಹಿಳೆಯರೇ ಮತ್ತು ಮಹನೀಯರೇ, ಹಾ, ನಾನು ನಿಮ್ಮ ಮಹಾರಾಣಿ ಮಾತಾಡುತ್ತಿರುವುದು. ಸಮಾಜ ಸೇವಕಿ. ನೀನು ಅವಳಿಂದ ಬಂದದ್ದು, ನೀನು ಮಹಾರಾಣಿ ಹಳೆ ಗೋಣಿಯಲ್ಲಿ ರಾಣಿ ಮಾತಾಡುವುದು. ನಾ ಮಾಡಿದ್ದೆಲ್ಲವೂ ತಪ್ಪಾಗಿ ಹೋಯಿತು. ಇದು ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ಆಯ್ತು. ಇಲ್ಲಿ ಇದ್ದವರಿಗೆಲ್ಲ ಈ ಕಡೆ ಅದು ಅವರಿಗೂ ಎಲ್ರಿಗೂ. ನಾ ಮಾಡಿದ ಹಾಗೆ ನೀವೇನಾದ್ರೂ ದಾರಿ ಹಿಡಿದ್ರೆ ನನ್ನ ಪರಿಸ್ಥಿತಿ ನಿಮಗೂ ಬರುತ್ತದೆ. ನನ್ನ ನಂಬಿ. ನೀನು ನಂಬಲಿಕ್ಕೆ ನೀನು ರಕ್ತೇಶ್ವರ್ಯ. ನೀನು ಮಠದ ಹಿಂಬದಿರೊಂದು ಕಲ್ಲಾಗಿ ನಿನ್ನನ್ನು ನಂಬಿ ಅದಕ್ಕೊಂದು ಗಂಡಾಂತರ ಆಗುದು ಬೇಡ. ಇದ್ದದ್ದು ಸುಧಾರಿಸಲಿ ಕಷ್ಟ ಆಗಿದೆ. ಗೌಡ್ರೆ, ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಗೌಡ್ರೆ. ಗೌಡ್ರೆ ಏನು ಗೌಡ್ರೆ? ಒಂದು ಕಳಕಳಿಯ ವಿನಂತಿ. ಏನು? ಇದೊಂದು ಊರಿನಲ್ಲಿ ಹಳೇ ಬಾವಿ ಇದ್ದ ಹಾಗೆ. ಇದಕ್ಕೆ ಗೊತ್ತಿದ್ದವರು ಹೋಗಿ ಬೀಳ್ತಾರೆ, ಗೊತ್ತಿಲ್ಲದವರು ಹೋಗಿ ಬೀಳ್ತಾರೆ, ಹಗಲಲ್ಲಿ ಬೀಳ್ತಾರೆ, ರಾತ್ರಿಯಲ್ಲಿ ಹೋಗಿ ಬೀಳ್ತಾರೆ. ಆದ್ದರಿಂದ ನೀವು ದಯಮಾಡಿ ನಿಮ್ಮ ಕೃಪಾ ಕಟಾಕ್ಷದಿಂದ ಈ ಹಳೇ ಬಾವಿಗೆ ಒಂದು 10 ಗಾಡಿ ಹೊಯ್ಗೆಯನ್ನು ತಂದು ಈ ಬಾವಿಯನ್ನು ಮುಚ್ಚಿಸಿ ಊರಿಗೆ ಕ್ಷೇಮವಾಗುವಂತೆ ಒಂದು ಈ ವ್ಯವಹಾರ ಮಾಡಬೇಕು. ನಾನು ಮಾಡ್ತೇನೆ. ಆಯ್ತು. ಇನ್ನು ಮುಂದೆಲ್ಲಾದ್ರೂ ಹೀಗಿನ ವ್ಯವಹಾರ ಮಾಡಿದ್ರೆ ಗಡಿಪಾರು ಮಾಡಿಬಿಡ್ತೇವೆ. ಒಳ್ಳೆ ರೀತಿಯಲ್ಲಿ ಇರುವುದಾದ್ರೆ ಇರ್ಬೇಕೇನೋ. ಗಡಿಪಾರು ಇನ್ನು ಇಂಥ ವ್ಯವಹಾರವನ್ನು ನಾನು ಖಂಡಿತವಾಗಿಯೂ ಮಾಡುವುದಿಲ್ಲ. ಮಾಡ್ಲಿಕ್ಕಿಲ್ಲ. ನೀವು ಅವಳ ಬಿಳಿ ಚರ್ಮಕ್ಕೆ ಮಾಡಲಿಕ್ಕೆ ಏನು ಅಂತ ಕೇಳ್ತೀರಿ ಗೌಡ್ರಿ? ನಿರಪರಾಧದ ಜಿಂಗಣಿಯಲ್ಲಿ ಹೊಡಿತಾ ಇದ್ದಾರೆ.